ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮನ್ರೇಗಾ ವರ್ಸಸ್ ಜಿ ಸಮರ ತಾರಕಕ್ಕೇರಿದೆ. ಕರ್ನಾಟಕದಲ್ಲಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಎನ್ನುವಂತಾಗಿದೆ. ವಿಶೇಷ ಅಧಿವೇಶನ, ಅಲ್ಲಿ ಭಾಷಣಕ್ಕೆ ಗವರ್ನರ್ ನಿರಾಕರಿಸಿದ್ದಾರೆ. ಭಾಷಣದ ಅಂಶಗಳಿಗೆ ರಾಜ್ಯಪಾಲರು ಆಕ್ಷೇಪ ಎತ್ತಿದ್ದಾರೆ. ಹೀಗಾಗಿ ಗವರ್ಮೆಂಟ್ ಮತ್ತು ಗವರ್ನರ್ ಮಧ್ಯೆ ಜಿದ್ದಾಜಿದ್ದೆ ಶುರುವಾಗಿದೆ. ಎಲ್ಲಿವರೆಗೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತಾ ಈ ಭಾಷಣ ಜಟಾಪಟಿ. ಜಂಟಿ ಅಧಿವೇಶನದ ಮೇಲೆ ಅನಿಶ್ಚಿತತೆಯ ತೂಗುಗತ್ತಿ. ಮನ್ರೇಗಾ ಮಹಾಯುದ್ಧ ಈ ರೀತಿ ತಾರಕಕ್ಕೇರಿದ್ದು ಯೋಜನೆಯ ಹೆಸರು ಬದಲಾವಣೆಯ ವಿರುದ್ಧ ರಾಜ್ಯ ಸರ್ಕಾರ ಕರೆದಿದ್ದಂತಹ ಈ ವಿಶೇಷ ಅಧಿವೇಶನ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಸರ್ಕಾರ ಬರೆದುಕೊಟ್ಟಂತಹ ಭಾಷಣವನ್ನ ಓದಲ್ಲ ಅಂತ ಗವರ್ನರ್ ಪಟ್ಟು ಹಿಡಿದಿದ್ರೆ ಕಾನೂನು ಹೋರಾಟಕ್ಕೆ ಸಿದ್ಧ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಮನರೇಗಾ ಮಹಾಯುದ್ಧ, ರಾಜ್ಯಪಾಲ ವರ್ಸಸ್ ಸರ್ಕಾರ ಸಂಘರ್ಷ. ಜಂಟಿ ಅಧಿವೇಶನ ಭಾಷಣದ ಮೇಲೆ ಗವರ್ನರ್ ಗದಾಪ್ರಹಾರ. ವಿಧಾನಮಂಡಲ ವಿಶೇಷ ಅಧಿವೇಶನ ಆರಂಭವೇ ಅನುಮಾನ. ಎಸ್, ಮನರೇಗಾ ಯೋಜನೆ ಹೆಸರನ್ನ ವಿಬಿ ಜಿ ಅಂತ ಬದಲಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ದೇಶಾದ್ಯಂತ ಸಮರ ಸಾರಿದೆ. ವಿಶೇಷ ಅಧಿವೇಶನದ ಮೂಲಕ ಸಾಂವಿಧಾನಿಕವಾಗಿ ಖಂಡಿಸಲು ಪ್ಲಾನ್ ಮಾಡಿಕೊಂಡಿತ್ತು. ಆದರೆ ಅಧಿವೇಶನ ಆರಂಭಕ್ಕೆ ಮುನ್ನವೇ ರಾಜ್ಯ ಸರ್ಕಾರದ ಪ್ರಯತ್ನಕ್ಕೆ ವಿಘ್ನ ಎದುರಾಗಿದೆ. ವಿಶೇಷ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಬೇಕಿದ್ದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಸರ್ಕಾರ ಬರೆದುಕೊಟ್ಟಿದ್ದನ್ನೆಲ್ಲ ಓದಲ್ಲ ಅಂತ ಕಡ್ಡಿ ತುಂಡಾದಂತೆ ನಿರಾಕರಿಸಿದ್ದಾರೆ. ಇದೇ ವಿಚಾರಕ್ಕೆ ನಿನ್ನೆ ಇಡೀ ದಿನ ಹೈಡ್ರಾಮವೇ ನಡೆದಿದೆ. ಲೋಕಭವನಕ್ಕೆ ಸಚಿವರ ನಿಯೋಗ ಪರೇಡ್, ಮನವೊಲಿಕೆಗೆ ಹರಸಾಹಸ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಅಧಿವೇಶನ ಆರಂಭಿಸೋ ಉತ್ಸಾಹದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಇರಬೇಕಿತ್ತು. ಆದ್ರೆ ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ರಾಜ್ಯಪಾಲ ಗೆಹ್ಲೋಟ್ ಇಡೀ ಅಧಿವೇಶನವೇ ಕೇಂದ್ರ ಸರ್ಕಾರದ ವಿರುದ್ಧ ಇದೆ, ಭಾಷಣ ಬದಲಾಗದಿದ್ರೆ ಓದಲ್ಲ ಅಂತ ನಿರಾಕರಿಸಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಭಾಷಣದ ಕೆಲ ಅಂಶಗಳನ್ನ ಬದಲಿಸುವಂತೆ ಮಾಹಿತಿ ನೀಡಿದ್ರು. ಸಂಜೆ 5:45ಕ್ಕೆ ರಾಜ್ಯಪಾಲರ ಭೇಟಿಯಾದ ಸರ್ಕಾರದ ನಿಯೋಗ. 5 ಗಂಟೆ ಸುಮಾರಿಗೆ ಭಾಷಣ ಮಾಡಲು ರಾಜ್ಯಪಾಲರು ನಿರಾಕರಿಸುತ್ತಿದ್ದಂತೆ ಸರ್ಕಾರದ ನಿಯೋಗ ಸಂಜೆ 5:45ಕ್ಕೆ ಲೋಕಭವನಕ್ಕೆ ಭೇಟಿ ನೀಡಿತ್ತು. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ರಾಜ್ಯಪಾಲರ ಮನವೊಲಿಸಲು ಯತ್ನಿಸಿದ್ರು. ಆದರೆ ಮನವೊಲಿಕೆಗೆ ರಾಜ್ಯಪಾಲರು ಒಪ್ಪಲಿಲ್ಲ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಭಾಷಣ ಬದಲಿಸೋದು ಬೇಡ, ಸಿಎಂ ಸಿದ್ದರಾಮಯ್ಯ ಬಿಗಿಪಟ್ಟು. ರಾಜ್ಯಪಾಲರ ಮನವೊಲಿಕೆ ಯತ್ನ ವಿಫಲ ಆಗ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಎಚ್.ಕೆ. ಪಾಟೀಲ್ ಫೋನ್ ಕರೆ ಮಾಡಿದ್ರು. ಬಳಿಕ ರಾತ್ರಿ 8 ಗಂಟೆ ಸುಮಾರಿಗೆ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದ ನಿಯೋಗ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿತ್ತು. ರಾಜ್ಯಪಾಲರ ಸಂದೇಶವನ್ನ ಸಿಎಂಗೆ ತಿಳಿಸಿದ್ರು. ಸುಮಾರು ಅರ್ಧ ಗಂಟೆ ಕಾಲ ಚರ್ಚೆ ಬಳಿಕ ಕೆಲ ಶಬ್ದಗಳನ್ನ ಮಾತ್ರ ಬದಲಿಸಲು ಒಪ್ಪಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಕ್ಯಾಬಿನೆಟ್ ನಿರ್ಣಯ ಇದೆ, ಏನು ರಾಜ್ಯ ಸರ್ಕಾರ ಬಡವರ ಸಲುವಾಗಿ, ಕಾರ್ಮಿಕರ ಸಲುವಾಗಿ, ನಮ್ಮ ರಾಜ್ಯದ ಆದಾಯದ ಸಲುವಾಗಿ ಧ್ವನಿ ಎತ್ತಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದೇವೆ. ಆ ಭಾಷಣವನ್ನು ರಾಜ್ಯಪಾಲರು ಓದಬೇಕು ಹಾಗೆ ಅಂತ ಹೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ತಕ್ಕಂಥದ್ದು ಇದೆ. ರಾಜ್ಯಪಾಲರಿಗೆ ಸರ್ಕಾರದ ನಿಲುವು ತಿಳಿಸಿದ ಎಎಸ್ ಪೊನ್ನಣ್ಣ ಸಿಎಂ ಸಭೆಯಲ್ಲಿ ಕೆಲ ಶಬ್ದಗಳನ್ನ ಬದಲಿಸಲು ಒಪ್ಪಿದ್ರು. ಆದರೆ ಭಾಷಣದಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ನಿರ್ಧಾರ ಮಾಡಿದ್ರು. ಇದೇ ಸಂದೇಶವನ್ನ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಲೋಕಭವನಕ್ಕೆ ಹೊತ್ತು ತಂದು ರಾಜ್ಯಪಾಲರಿಗೆ ತಿಳಿಸಿದ್ರು. ಅದೇ ಭಾಷಣ ಮಾಡಬೇಕು ಅನ್ನೋ ಸಂದೇಶ ರವಾನಿಸಿದ್ರು. ಜಂಟಿ ಅಧಿವೇಶನದ ಭಾಷಣ ಏನಿದೆ ಅದು ರಾಜ್ಯಪಾಲರ ಸ್ವಂತ ಭಾಷಣ ಅಲ್ಲ, ಅದು ಸರ್ಕಾರದ ನೀತಿಗಳು, ಸರ್ಕಾರದ ನಿಲುವುಗಳು ಮತ್ತು ಸರ್ಕಾರದ ಏನು ಮುಂದಿನ ನಡೆ ಇದೆ ಇದನ್ನು ಸದನಕ್ಕೆ ತಿಳಿಸುವಂಥದ್ದಾಗಿರ್ತದೆ. ಅದರಿಂದ ನೀವು ಈ ಭಾಷಣವನ್ನು, ನಿಮ್ಮ ಭಾಷಣ ಅಲ್ಲ, ಇದು ಸರ್ಕಾರದ ಭಾಷಣ. ನಾವು ಏನು ಭಾಷಣವನ್ನು ನಮಗೆ ಕೊಟ್ಟಿರ್ತೀವಿ ಆ ಭಾಷಣದಂತೆ ತಾವು ಮಾಡಬೇಕು ಅಂತ ಅವರಲ್ಲಿ ನಾವು. ಕಾನೂನು ಹೋರಾಟಕ್ಕೆ ರಾಜ್ಯಪಾಲರು ಸರ್ಕಾರದ ಪ್ಲಾನ್.
ದೆಹಲಿಗೆ ಅಡ್ವೊಕೇಟ್ ಜನರಲ್, ಅಧಿವೇಶನದ ಮೇಲೆ ಕರಿನೆರಳು. ರಾಜ್ಯಪಾಲರ ಬಿಗಿಪಟ್ಟಿನಿಂದಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿದ್ದು ಕಾನೂನು ಹೋರಾಟಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಿಎಂ ನೇತೃತ್ವದ ಸಭೆ ಬಳಿಕ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ದೆಹಲಿಗೆ ಹಾರಿದ್ದಾರೆ. ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬಾರದಿದ್ದರೆ ಸಿಜೆ ಮುಂದೆ ಅರ್ಜಿ ಸಲ್ಲಿಕೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ಡ್ರಾಫ್ಟ್ ಸಿದ್ಧಪಡಿಸಲು ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಗೆ ಜವಾಬ್ದಾರಿ ನೀಡಲಾಗಿದೆ. ಇದೇ ಕಾರಣಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ದೆಹಲಿಗೆ ತೆರಳಿದ್ದಾರೆ. 2 ಪ್ರಮುಖ ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ನೀಡುವಂತೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಒಂದೆಡೆ ರಾಜ್ಯ ಸರ್ಕಾರ ಕಾನೂನು ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ, ರಾಜ್ಯಪಾಲರು ಸಹ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಕಾನೂನಿನಲ್ಲಿ ತಮಗಿರುವ ಅಂಶಗಳ ಬಗ್ಗೆ ಪರಿಶೀಲಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ವಿಶೇಷ ಜಂಟಿ ಅಧಿವೇಶನ ಆರಂಭ ಆಗುತ್ತಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಪ್ರಮೋದ್ ಪ್ರಸನ್ನ ಜೊತೆ ಹರೀಶ್, ಟಿವಿ9 ಬೆಂಗಳೂರು.